ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 48ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. 15 ದಿನಗಳ ನಂತರ ಅರುಂಧತಿಯವರ ಮೇಲೆ ಬಂದಿರುವ ಕೇಸ್ ಕೋರ್ಟ್ನಲ್ಲಿ ಕ್ಲಿಯರ್ ಆಗುತ್ತೆ. ಅರುಂಧತಿಯವರ ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ಪ್ರೂವ್ ಆಗುತ್ತೆ. ಯಾವುದೇ ಅಮೌಂಟ್ ಅರುಂಧತಿಯವರು ಕಟ್ಟಬೇಕಿಲ್ಲ ಎಂದು ಕೋರ್ಟ್ ತೀರ್ಪು ಕೊಡುತ್ತೆ. ಯಾರು ಇದನ್ನು ಮಾಡಿದ್ದಾರೆ ಅನ್ನೋದು ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿ ಪೊಲೀಸರಿಗೆ ಆರ್ಡರ್ ಮಾಡುತ್ತಾರೆ. ಅರುಂಧತಿಯವರಿಗೆ ತುಂಬ ಖುಷಿಯಾಗುತ್ತೆ. ಇಷ್ಟೊಂದು ದಿನದ ನೋವು, ಭಯ, ಅವಮಾನ ಇವತ್ತಿಗೆ ಕೊನೆ. ದೇವರು ನಿನ್ನನ್ನು ನನಗೆ ಕಲಿಸಿದ್ದೇ ಇದಕ್ಕಾಗಿ ನವೀನ್ನ ಹತ್ತಿರ ಬಂದು ಕಣ್ಣೀರಿನ ಮುಖದ ಜೊತೆಗೆ ಕೊಂಡಾಡಿದ್ರು. ನವೀನ್ ಸಣ್ಣ ನಗೆಯೊಂದಿಗೆ, ನೀವು ನೋವುಪಟ್ಟು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರಿ ಆಂಟಿ. ನಮ್ಮ ಕೆಲಸದ ಬೆಲೆಯ ತೀರ್ಪು ಸಿಕ್ಕಿದೆ. ನಿಜಕ್ಕೂ ಇವತ್ತು ಆನಂದದ ದಿನ. ನವೀನ್ನ ಅಪ್ಪಿಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಂಟಿ, ಈ ನ್ಯಾಯ ನಮಗೆ ಬೇಕಿತ್ತು. ನೀವು ಮಾಡೋ ಶ್ರಮ, ನಮ್ಮ ಮೇಲಿನ ನಂಬಿಕೆ ಮತ್ತು ನಿಮ್ಮ ತಾಕತ್ತು ಇವತ್ತು ಇಡೀ ಸಂಸ್ಥೆಯ ಬದುಕನ್ನು ಉಳಿಸಿತು. ಇದಕ್ಕಿಂತ ದೊಡ್ಡ ಪಾಠ ಇಲ್ಲ. ಅರುಂಧತಿಯವರು ಹೃದಯದಿಂದ, ನಿಮ್ಮ ಪ್ರಾಮಾಣಿಕತೆ ಇಲ್ಲದೆ ಇದು ಆಗುತ್ತಿರಲಿಲ್ಲ. ನಾನು ಹೇಳ್ತೀನಿ, ಕಂಪನಿಯ ಕಷ್ಟಕಾಲದಲ್ಲಿ ನನ್ನ ಜೊತೆ ನಿಂತಿದ್ದು ನೀವು ಎಲ್ಲರೂ. ನಾವು ಇನ್ನೂ ನಷ್ಟದಲ್ಲಿದ್ದೀವಿ, ಆದರೆ ಈ ಸತ್ಯ ಸಿಕ್ಕಿದ್ದು ನಮಗೆ ಭವಿಷ್ಯದ ಗೆಲುವಿಗೆ ನಾಂದಿ. ನವೀನ್, ನಾವು ಮತ್ತೆ ಎದ್ದು ನಿಲ್ಲೋಣ ಆಂಟಿ. ಕಂಪನಿ ನಷ್ಟದಲ್ಲಿದೆ ಅಂದರೆ ನಾವೆಲ್ಲ ಕೆಲಸ ಮಾಡೋಣ. ನಿಮ್ಮೊಂದಿಗೆ ಯಾವ ನಷ್ಟವೂ ಕೇವಲ ತಾತ್ಕಾಲಿಕ. ಅರುಂಧತಿ ಅವರು ಯೋಚನೆ ಮಾಡಿ, ಹೌದು, ಮುಂದಿನ ಹಂತಕ್ಕೆ ಸಾಗೋಣ. ನಾವು ಯಾರ ಮೇಲೂ ಶಂಕೆ ಮಾಡಲಿಲ್ಲ. ಆದರೂ ಅಷ್ಟೊಂದು ದೊಡ್ಡ ಮೋಸ ಯಾರಿಂದ ಆಗಿತ್ತೆಂಬುದನ್ನು ಬೇಗನೆ ಹುಡುಕಬೇಕು. ಇನ್ನು ಈ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಓಕೆ, ಇದೇ ಖುಷಿಗೆ ಇವತ್ತು ಪಾರ್ಟಿ ಮಾಡೋಣ ಹೇಳ್ತಾನೆ ರಾಯನ್. ಹ್ಞೂ, ನಿಮಗೆ ಏನು ಬೇಕು ಕೊಡ್ತೀನಿ ಹೇಳ್ತಾರೆ ಅರುಂಧತಿ ಅವರು. ಖುಷಿ ಆಗ್ತಿದೆ ತುಂಬ. ನೀವು ತುಂಬಾ ನೋವು ಪಟ್ಟಿದ್ದೀರಿ ಮೇಡಮ್. ಈ ಖುಷಿ ಕಮ್ಮಿನೇ. ಇನ್ನಾದರೂ ನಿಮಗೆ ಯಾವಾಗಲೂ ಖುಷಿ ಅನ್ನೋದು ಇರಲಿ ಹೇಳ್ತಾನೆ ಮ್ಯಾನೇಜರ್. ನಿಮ್ಮಿಂದ ಇದೆಲ್ಲ ಸಾಧ್ಯ ಆಯಿತು. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಅರುಂಧತಿ ಅವರು. ನಮ್ಮ ಕಂಪನಿ ಉಳಿಸಿಕೊಳ್ಳೋದು ನನ್ನ ಕರ್ತವ್ಯ ಮೇಡಮ್. ಕಂಪನಿ ಉಳಿಸಿಕೊಂಡಿದ್ದೀವಿ. ಕೋರ್ಟ್ ತೀರ್ಪು ಆದ ದಿನದಿಂದ 2 ದಿನಗಳಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸುತ್ತಾರೆ. ಅರುಂಧತಿ ಅವರ ಮೇಲೆ ಮಾಡಿರುವ ಲೋನ್ ಫೋರ್ಜರಿ ಅಂತ ಪ್ರೂವ್ ಆಗಿದ್ದು ಗೊತ್ತಾಗಿ ಅಶೋಕ್ ಮತ್ತೆ ಅವನಿಗೆ ಹೆಲ್ಪ್ ಮಾಡಿದವರು ಊರು ಬಿಟ್ಟು ಓಡಿ ಹೋಗ್ತಾರೆ. ಅಶೋಕ್ ಈಗಾಗಲೇ ನಾಪತ್ತೆಯಾಗಿದ್ದರಿಂದ ಅವನ ಬಗ್ಗೆ ರೆಡ್ ಅಲರ್ಟ್ ನೀಡಲಾಗುತ್ತೆ. ಕಂಪನಿಯ ಹಳೆಯ CCTV ಡೇಟಾ, ಅಸಲಿ ಡಾಕ್ಯುಮೆಂಟ್ಗಳ ಸ್ಕ್ಯಾನ್ ಮತ್ತು ಇತ್ತೀಚೆಗೆ ಲ್ಯಾಪ್ಟಾಪ್ಗಳ ಲಾಗ್ಗಳ ಫೋರೆನ್ಸಿಕ್ ವಿಶ್ಲೇಷಣೆಗೆ ಹಾಕಲಾಗುತ್ತೆ. 2 ದಿನ ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಸಾದ್ ಅರುಂಧತಿಯವರಿಗೆ ಕಾಲ್ ಮಾಡ್ತಾನೆ. ಹೌದು ಮೇಡಮ್, ಈ ಫೋರ್ಜರಿ ಕೇಸ್ ಅಶೋಕ್ ಒಬ್ಬನೇ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅವನಿಗೆ ಕಂಪನಿಯ ಒಳಗಿನ ಮಾಹಿತಿ ಅಗತ್ಯವಿತ್ತು. ಅದಕ್ಕಾಗಿ ಯಾರಾದರೂ ಇನ್ಸೈಡ್ ಹೆಲ್ಪ್ ನೀಡಿದ್ರು ಅನ್ನೋದು ಈಗ ಸಾಬೀತಾಗುತ್ತಿದೆ. ನಾವು ಈಗ ತನಿಖೆಯಲ್ಲಿ ಹೊರಬಂದ ಮಾಹಿತಿಗಳ ಆಧಾರದ ಮೇಲೆ ಒಂದು ಪ್ರಮುಖ ವ್ಯಕ್ತಿಯನ್ನು ವಾಚ್ ಲಿಸ್ಟ್ಗೆ ಸೇರಿಸಿದ್ದೇವೆ. ಅವನು ಒಬ್ಬ ಔಟ್ಸೋರ್ಸ್ಡ್ ಎಂಪ್ಲಾಯ್. ಅಂದರೆ ನೇರವಾಗಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡದಿದ್ದರೂ ನಿಮ್ಮ ಕಂಪನಿಗೆ ಸೇವೆ ನೀಡುತ್ತಿದ್ದ ಸೆಕ್ಯೂರಿಟಿ ಕಂಪನಿಯ ಮೂಲಕ ಕೆಲಸ ಮಾಡುತ್ತಿದ್ದ. ಆತನ ಹೆಸರು ವಿಕ್ರಮ್. ವಿಕ್ರಮ್ ಮೂಲತಃ ನಿಮ್ಮ ಕಂಪನಿಯಲ್ಲಿ IT ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಆಗ ನಿಮ್ಮ ಕಂಪನಿಯ ಲೋಪಗಳನ್ನು ಯಾರೋ ಅನಾವರಣ ಮಾಡುವ ಕೆಲಸಕ್ಕೆ ಮುಂದಾದಾಗ ಆ ಸಮಯದಲ್ಲಿ ಅವನನ್ನು ಕಂಪನಿಯಿಂದ ಹೊರಹಾಕಲಾಯಿತು. ಅವನು ಆ ನಂತರ ಅಶೋಕ್ನೊಂದಿಗೆ ಸಂಪರ್ಕದಲ್ಲಿದ್ದನು. ಇಬ್ಬರು ಒಟ್ಟಿಗೆ ಈ ಫೋರ್ಜರಿಯನ್ನು ಮಾಡಿರುವ ಸಾಧ್ಯತೆ ಕಂಡುಬಂದಿದೆ. ಅರುಂಧತಿ ಅವರು ಕಾಲಿನಲ್ಲಿ ನಡುಕವನ್ನು ಅನುಭವಿಸುತ್ತಾ, ವಿಕ್ರಮ್, ಅವನು 3 ವರ್ಷಗಳ ಹಿಂದೆ ಹೋಗಿದ್ದವನಲ್ವಾ? ಆಗ ಅಷ್ಟೊಂದು ಕೋಪದಿಂದ ನಡು ರಸ್ತೆಯಲ್ಲಿ ರಗಳೆ ಮಾಡಿ ಹೋಗಿದ್ದ. ಆತನ ಮೇಲೆ ಕೆಲಸದ ಒತ್ತಡ ಅಂತ ಭಾವಿಸಿದ್ದೆ. ಆದರೆ ಇಷ್ಟು ದೊಡ್ಡ ಮೋಸದ ಹಿಂದೆ ಅವನ ಕೈ ಇರಬಹುದು ಅಂತ ಯೋಚಿಸಲೇ ಇಲ್ಲ. ಇನ್ಸ್ಪೆಕ್ಟರ್ ಪ್ರಸಾದ್, ಹೌದು ಮೇಡಮ್, ನಾವು ಈಗ ಲಾಜಿಕಲ್ ಆಗಿ ಎಲ್ಲ ಲಿಂಕ್ಗಳನ್ನು
ಹೋಲಿಸುತ್ತಿದ್ದೇವೆ. ವಿಕ್ರಮ್ ಕೆಲ ದಿನಗಳ ಹಿಂದೆ ಫೇಕ್ ಐಡಿ ಬಳಸಿ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಹೋಟೆಲ್ನಲ್ಲಿ ತಂಗಿದ್ದನೆಂಬ ಮಾಹಿತಿ ಸಿಕ್ಕಿದೆ. ಅಲ್ಲಿಂದ ಅಶೋಕ್ಗೆ ಸಂಪರ್ಕ ಮಾಡಿದ್ದಾನೆ. ಸದ್ಯಕ್ಕೆ ಇಬ್ಬರು ನಾಪತ್ತೆಯಾಗಿದ್ದಾರೆ. ಆದರೆ ಸಿಕ್ಕೇ ಸಿಗ್ತಾರೆ. ಅರುಂಧತಿ ಅವರು ಇಷ್ಟು ಕಾಲ ಎಷ್ಟು ಭಯದಲ್ಲಿ ಅಪಮಾನದಲ್ಲಿ ಬದುಕಿದ್ದೇನೆಂದು ನನಗೆ ಮಾತ್ರ ಗೊತ್ತು. ಅವನು ನನ್ನ ಸಹಿ ನಕಲಿ ಮಾಡಿದರೂ ಕಂಪೆನಿಯ ಕೆಲವೊಂದು ಲೋಪಗಳನ್ನು ಬಳಸಿಕೊಂಡು ಆ ಬಗ್ಗೆ ಸತ್ಯವನ್ನ ಮರೆಮಾಚಲು ಯತ್ನಿಸಿದ್ದಾನೆ. ವಿಕ್ರಮ್ ಒಂದೇ ಕಾಲದಲ್ಲಿ ನಮ್ಮ ಕಂಪೆನಿಯ ಸ್ಟ್ರಾಂಗ್ ಟೆಕ್ ಪರ್ಸನ್. ಅಂಥವನಿಂದ ಈ ಮಟ್ಟದ ದ್ರೋಹ ಅಂದರೆ ನಿಜಕ್ಕೂ ನೋವು ಕೊಡುವ ವಿಚಾರ. ನವೀನ್, ಆಂಟಿ, ಈಗ ನಿಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗಿದೆ. ನಿಮ್ಮ ಕಂಪೆನಿಯೊಳಗಿನ ಶಕ್ತಿಗಳೇ ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದವು. ಆದರೆ ನೀವು ಸಮರ್ಥವಾಗಿ ಅದನ್ನು ಎದುರಿಸಿದ್ದೀರಿ. ಈಗಲಾದರೂ ನಾವು ಕಂಪೆನಿಯ ಭದ್ರತೆ, ದಾಖಲೆ ನಿರ್ವಹಣಾ ವ್ಯವಸ್ಥೆ, ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಇನ್ನಷ್ಟು ಸೌಲಭ್ಯಯುತವಾಗಿ ಬದಲಿಸೋಣ. ಅರುಂಧತಿ ಅವರು: ಹೌದು ನವೀನ್, ಇನ್ನು ಮುಂದೆ ಪ್ರತಿಯೊಂದು ಸಹಿ, ಪ್ರತಿಯೊಂದು ಹಣದ ಡಾಕ್ಯುಮೆಂಟ್ ಇವೆಲ್ಲ ಬೋಧನೆ ಆಗಬೇಕು. ರವಿಕುಮಾರ್, ಫೈನಾನ್ಸ್ ಮುಖ್ಯಸ್ಥ: ಪವನ್ ಬಗ್ಗೆ ನನಗೂ ಅನುಮಾನವಿತ್ತು ಮೇಡಮ್. ಕಳೆದ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಕೆಲವು ಇನ್ವಾಯ್ಸ್ಗಳ ಮಾಹಿತಿ ಅಶೋಕ್ಗೂ ಸಿಕ್ಕಿತ್ತು. ಆದರೆ ಈಗ ನೋಡಿದ್ರೆ ಪವನ್ ಅಶೋಕ್ಗೂ ವಿಕ್ರಮ್ಗೂ ಸಂಪರ್ಕದಲ್ಲಿದ್ದ ಶಂಕೆ ಇದೆ. ಇನ್ಸ್ಪೆಕ್ಟರ್ ಪ್ರಸಾದ್: ಮೇಡಮ್, ನಾವು ಈಗ ಪವನ್ನನ್ನು ವೀಕ್ಷಣೆಗೆ ತೆಗೆದುಕೊಂಡಿದ್ದೇವೆ. ಅವನ ಮೆಸೇಜ್ ಹಿಸ್ಟರಿ, ಬ್ಯಾಂಕ್ ಟ್ರಾನ್ಸಾಕ್ಷನ್, ಇಮೇಲ್ಗಳನ್ನು ಅಂಕಣಬದ್ಧ ಮಾಡ್ತಾ ಇದ್ದೇವೆ. ಅಗತ್ಯವಾದರೆ ಅಂತಿಮವಾಗಿ ಅವನನ್ನು ಡಿಟೈನ್ ಮಾಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅಶೋಕ್ ಮತ್ತು ವಿಕ್ರಮ್ ಸಿಕ್ಕಿ ಬೀಳ್ತಾರೆ. ನವೀನ್ ಗಂಭೀರವಾಗಿ: ಆಂಟಿ, ಇನ್ನು ಮುಂದೆ ಎಲ್ಲ ಫೈನಾನ್ಸ್ ಸಾಫ್ಟ್ವೇರ್ ಮತ್ತು ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ವಿಭಾಗಗಳಲ್ಲಿ 2 ಸ್ಟೆಪ್ ಆಥೆಂಟಿಕೇಶನ್, ಡಿಜಿಟಲ್ ಸೆಕ್ಯೂರಿಟಿ ಐಡಿ ಎಲ್ಲವನ್ನೂ ಟ್ರ್ಯಾಕ್ ಮಾಡುವ ಸಿಸ್ಟಮ್ ಹಾಕೋಣ. ರವಿಕುಮಾರ್: ಅದು ಸರಿಯಾದ ಮಾರ್ಗ. ಈಗ ಪವನ್ ಮೇಲಿನ ಶಂಕೆಗೂ ಸ್ಪಷ್ಟತೆ ಬರಬೇಕು. ಅವನು ಕೇವಲ ಮಧ್ಯವರ್ತಿ ಆಗಿದ್ದಾನೋ ಅಥವಾ ನಿಖರವಾಗಿ ಪಾಲುದಾರನಾಗಿದ್ದಾನೋ ಅಂತ ತಿಳಿಯಬೇಕು. ಪ್ರಸಾದ್ ಪೇಪರ್ಗಳನ್ನು ನೋಡಿ: ವಿಕ್ರಮ್ ಬಹುಮುಖ್ಯ ದಿನಗಳಲ್ಲಿ ಅಶೋಕ್ನೊಂದಿಗೆ ನಿರಂತರ ಸಂಭಾಷಣೆ ನಡೆಸಿದ್ದ. ಕೆಲ ತಾಂತ್ರಿಕ ಕೋಡ್ಗಳನ್ನು, ಲಾಗಿನ್ ಡೀಟೇಲ್ಸ್ ಅನ್ನು ಬದಲಾವಣೆ ಮಾಡಲು ಅವರು ಸೇರಿ ಕಾರ್ಯಾಚರಣೆ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿದೆ. ಪವನ್ ಈ ಸಂಭಾಷಣೆಯ ನಡುವಲ್ಲಿ ಟ್ರಾನ್ಸ್ಫರ್ ಡನ್ ಅಂತ ಮೆಸೇಜ್ ಹಾಕಿರುವುದನ್ನು ನಾವು ರಿಕವರ್ ಮಾಡಿದ್ದೇವೆ. ಕಾನ್ಸ್ಟೇಬಲ್ ರಾಮಯ್ಯ: ಸರ್, ಅಶೋಕ್ ಮತ್ತು ವಿಕ್ರಮ್ ಒಟ್ಟಿಗೆ ಗೋವಾ ಕಡೆ ಹೋಗಿದ್ದಾರೆ ಅನ್ನೋ ಅನುಮಾನವಿದೆ. ಅಲ್ಲಿ ಇವರಿಬ್ಬರಲ್ಲಿ ಒಬ್ಬರ ಹೆಸರಿನಲ್ಲಿ ರೂಮ್ ಬುಕ್ಕಿಂಗ್ ಹಾಲ್ಟ್ ಆಗಿದೆ. ನಾಳೆ ಬೆಳಿಗ್ಗೆ ನಾವು ಅಲ್ಲಿಗೆ ಒಂದು ತಂಡ ಕಳಿಸುತ್ತಿದ್ದೇವೆ. ಬೆಳಿಗ್ಗೆ 6:30 ಗೋವಾ ಬೀಚ್ ಪಕ್ಕದ ಒಂದು ಮಧ್ಯಮ ದರ್ಜೆಯ ರೆಸಾರ್ಟ್. ಪೊಲೀಸ್ ತಂಡ ಸಿವಿಲ್ ಡ್ರೆಸ್ನಲ್ಲಿ ಇನ್ಸ್ಪೆಕ್ಟರ್ ಪ್ರಸಾದ್ ನೇತೃತ್ವದಲ್ಲಿ ರೂಮ್ ನಂಬರ್ 204 ಮೇಲೆ ನಗ್ನವಾಗಿ ತಯಾರಿ ಮಾಡಿದೆ. ಪ್ರಸಾದ್ ವಾಕಿ ಟಾಕ್ ಮೂಲಕ: ಟೀಮ್ ಎ, ಬ್ಯಾಕ್ ಎಂಟ್ರಿ ಮುಚ್ಚಿ. ಟೀಮ್ ಬಿ, ಮೇನ್ ಡೋರ್ ಸೈಡ್ ಬ್ಲಾಕ್ ಮಾಡಿ. ಎಲ್ಲರೂ ತಯಾರಾಗಿ. ಡೋರಿನ ಮೇಲೆ ಬಡಿತದ ಶಬ್ದ. ಪ್ರಸಾದ್: ಅಶೋಕ್, ವಿಕ್ರಮ್, ಡೋರ್ ಓಪನ್ ಮಾಡಿ. ಒಳಗಿಂದ ಒಬ್ಬನು ಪ್ಯಾನಿಕ್ನಲ್ಲಿ ಡೋರ್ ಓಪನ್ ಮಾಡುತ್ತಾನೆ. ವಿಕ್ರಮ್ ಸರ್ಪ್ರೈಸ್ ಆಗಿ ತಕ್ಷಣ ಬಾಗಿಲು ಮುಚ್ಚಲು ಯತ್ನಿಸುತ್ತಾನೆ. ಆದರೆ ಟೀಮ್ ಬಿ ಒಳಗೆ ನುಗ್ಗುತ್ತದೆ. ಅಶೋಕ್ ಬೆದರಿದಂತೆ ಬೆಡ್ ಪಕ್ಕದ ಬ್ಯಾಗ್ ಹಿಡಿದು ಓಡಲು ಯತ್ನಿಸುತ್ತಾನೆ. ಆದರೆ ಕಾನ್ಸ್ಟೇಬಲ್ ರಾಮಯ್ಯ ಅವನನ್ನು ಹಿಡಿದು ಬಿಡುತ್ತಾನೆ. ಪ್ರಸಾದ್ ಕೋಪದಿಂದ: ನಿನ್ನ ನಾಟಕ ನಿಲ್ಲಿಸು. ನಿನ್ನ ಆಟ ಮುಗಿಯಿತು ಅಶೋಕ್. ಇವತ್ತು ನಿನ್ನ ಕತೆ ಉಳಿಯೋದಿಲ್ಲ. ವಿಕ್ರಮ್ ಅರಚುತ್ತಾ: ನಾನೇನು ಮಾಡಿದೆನಂಥದ್ದು? ನಾನು ಅಶೋಕ್ ಹೇಳಿದಂತೆ ಕೆಲಸ ಮಾಡಿದೆ. ನನಗೆ ಬರೋದು ಕೇವಲ ಹಣ. ಪ್ರಸಾದ್ ಆ ಮಾತುಗಳು ಕೋರ್ಟ್ಗೆ ಹೇಳಿ. ಈಗ ಬಾಯಿ ಮುಚ್ಕೊಂಡು ಬನ್ನಿ ನಮ್ಮ ಜೊತೆ. ಇದೇ ವೇಳೆ ಅರುಂಧತಿ ಅವರು ಮನೆಯಲ್ಲಿ ನವೀನ್ ಜೊತೆಗೆ ಕಾಫಿ ಕುಡಿಯುತ್ತಾ ಅವರ ಸುದ್ದಿಯನ್ನು ಮಾತನಾಡುತ್ತಿರುವಾಗ ಫೋನ್ ರಿಂಗ್ ಆಗುತ್ತದೆ. ಪ್ರಸಾದ್ ಕಾಲ್ನಲ್ಲಿ: ಮೇಡಮ್, ಕಾರ್ಯ ಯಶಸ್ವಿಯಾಗಿದೆ. ಅಶೋಕ್ ಮತ್ತು ವಿಕ್ರಮ್ ಇಬ್ಬರನ್ನು ಬಂಧಿಸಲಾಗಿದೆ. ಅವರ ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಗ್ ಎಲ್ಲ ಸೀಸ್ ಮಾಡಲಾಗಿದೆ. ಇವುಗಳಲ್ಲಿ ಇನ್ನಷ್ಟು ಸಾಕ್ಷ್ಯ ಸಿಗೋದು ಖಚಿತ. ಅರುಂಧತಿ ಅವರು ದೇವರಿಗೆ ಕೃತಜ್ಞತೆ ಹೇಳುತ್ತಾ: ನಾನು ಪೂರ್ತಿಯಾಗಿ ನೆಮ್ಮದಿಯಾಗೋದು ಅವರು ತಕ್ಕ ಶಿಕ್ಷೆ ಪಡೆಯುವ ದಿನ ಮಾತ್ರ ಎಂದು ಹೇಳುತ್ತಾರೆ. ನಂತರ ಕಂಪನಿಯಲ್ಲಿ ಮೀಟಿಂಗ್ ಮಾಡ್ತಾರೆ.
ಕಂಪನಿಯ ಆಡಳಿತ ಮಂಡಳಿ ಸಭೆ ಏರ್ಪಡಿಸಲಾಗುತ್ತದೆ. ಎಲ್ಲ ಮ್ಯಾನೇಜರ್ಗಳು ನವೀನ್, ರವಿಕುಮಾರ್ ಸೇರಿ ಸಭೆಯಲ್ಲಿ ಕುಳಿತಿರುತ್ತಾರೆ. ಅರುಂಧತಿ ಅವರು, ಇಂದಿನಿಂದ ನಮ್ಮ ಕಂಪನಿ ಹೊಸ ಅಧ್ಯಾಯಕ್ಕೆ ಕಾಲಿಡಲಿದೆ. ನಾವು ಪೆಚ್ಚಿನ ಮೇಲೆ ನಿರ್ಮಿಸಿರುವ ಈ ಸಂಸ್ಥೆಯನ್ನು ಯಾರಿಗೂ ಹಾಳು ಮಾಡಲು ಬಿಡಲ್ಲ. ಹೊಸ ಸೆಕ್ಯೂರಿಟಿ ಪ್ರೋಟೋಕಾಲ್, ಆಂತರಿಕ ಸಿಸ್ಟಮ್ ಪರಿಷ್ಕರಣೆ ಮತ್ತು ನೈತಿಕ ನಿರ್ವಹಣೆ ಇವನ್ನೆಲ್ಲ ಮೌಲ್ಯಮಾಪನವಾಗಿ ತೆಗೆದುಕೊಳ್ಳೋಣ. ನವೀನ್, ಮೇಡಮ್, ನಾವು ಹೊಸ ERP ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದೇವೆ. ಎಲ್ಲ ಸಹಿ ಪ್ರಕ್ರಿಯೆ ಡಿಜಿಟಲ್ ಆಗಿ OTP ಆಧಾರಿತ ಆಗಿರುತ್ತದೆ. ಎಲ್ಲ ಹಂತದಲ್ಲಿ ಲಾಕ್ ಇರುತ್ತದೆ. ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಹಣ ಚಲಿಸುವಂತಿಲ್ಲ. ಅರುಂಧತಿ ಅವರು, ಚೆನ್ನಾಗಿದೆ. ಮತ್ತು ನಾಳೆಯಿಂದ ನಾವೆಲ್ಲ ಪೂರಕವಾಗಿ ಕೆಲಸ ಶುರು ಮಾಡೋಣ. ನಾವು ತೀರ ನಷ್ಟದಿಂದ ಬದುಕಿದ ಕಂಪನಿ. ನಾವೇ ಮತ್ತೆ ಅದನ್ನು ಬೆಳೆಸೋಣ. ನಿಮ್ಮೆಲ್ಲರ ಸಹಕಾರ ಬೇಕು. ಇನ್ನು ಸ್ವಲ್ಪ ದಿನದಲ್ಲಿ ಮಿಸಸ್ ರಾಘವ್ ನಮ್ಮ ಕಂಪನಿನ ನಡೆಸ್ಕೊಂಡು ಹೋಗ್ತಾರೆ. ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಿ ಹಾಗೆ ಸಪೋರ್ಟ್ ಮಾಡಿ. ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ವರ್ಕ್ ಮಾಡಿ. ಮೀಟಿಂಗ್ ಮುಗಿಸಿ ಮನೆಗೆ ಹೋಗ್ತಾರೆ ಎಲ್ಲರೂ. ಅರುಂಧತಿ ಅವರು ರಾತ್ರಿ ನಿಶಬ್ದವಾಗಿ ತನ್ನ ರೂಮ್ ಬಾಗಿಲು ಮುಚ್ಚಿಕೊಂಡು ಗೋಡೆ ಮೇಲಿರುವ ರಾವ್ ಅವರ ಫೋಟೋ ನೋಡುತ್ತಾರೆ. ಅರುಂಧತಿ ಅವರು ಮನಸ್ಸಿನಲ್ಲಿ ನೀವು ಇಲ್ಲದಿದ್ದಾಗಲೆಲ್ಲ ನಿಮ್ಮನ್ನ ನೆನೆಯುತ್ತಾ ನಿಮ್ಮ ಕಲ್ಪನೆಗಳಲ್ಲಿ ಧೈರ್ಯ ಹೊಂದುತ್ತಾ ಬಾಳಿದ್ದೆ. ಈಗ ಕಂಪನಿಗೆ ನ್ಯಾಯ ಸಿಕ್ಕಿದೆ. ಅದಕ್ಕೆ ಕಾರಣ ನೀವೇ. ನಿಮ್ಮ ತತ್ವ, ನಿಮ್ಮ ಎಥಿಕ್ಸ್, ನಿಮ್ಮವರಿಗಾಗಿ ನಿಲ್ಲಬೇಕೆಂಬ ಆತ್ಮಬಲ. ಇವತ್ತು ನಾನು ಇದನ್ನ ಹಿಡಿದಿದ್ದೀನಿ. ಅಲ್ಲಿಂದ 2 ದಿನಗಳ ನಂತರ ಕಂಪನಿಯ ಸಭಾಂಗಣ ಕಂಪನಿಯ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲರ ಎದುರು ಮೈಥಿಲಿ ಮೊದಲ ಬಾರಿಗೆ CEO ಪೋಸ್ಟ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ತೀವ್ರ ಭಾವನೆ ಮತ್ತು ಉತ್ಸಾಹ ತುಂಬಿದ ಕ್ಷಣ. ಅರುಂಧತಿ ಅವರು, ನಾವು ಎಲ್ಲರೂ ಒಂದು ನಿಜವಾದ ಹೋರಾಟದ ಪಾಠ ಕಲಿತೆವು. ಇದೀಗ ನನ್ನ ಜವಾಬ್ದಾರಿ ಮುಗಿಯಿತು. ಈ ಸಂಸ್ಥೆ ಇನ್ನು ಮುಂದೆ ನನ್ನ ಮನಸ್ಸಿನಲ್ಲಿ ಅಲ್ಲ, ಹೃದಯದಲ್ಲಿ ಉಳಿಯಲಿದೆ. ಮಿಸಸ್ ರಾಘವ್, ನಾನು ನಂಬಿಕೆಯಿಂದ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಕಂಪನಿ ಉಜ್ವಲವಾಗಿ ಬೆಳೆಯುತ್ತದೆ. ಮಿಸಸ್ ರಾಘವ್ ಧೈರ್ಯದಿಂದ, ನಿಮ್ಮ ಮಾರ್ಗದರ್ಶನ ನನಗೆ ದಾರಿ ತೋರಿಸುತ್ತದೆ ಅಮ್ಮ. ನಿಮ್ಮ ಮೆಟ್ಟಿಲುಗಳನ್ನು ಅನುಸರಿಸಿ ನಾನು ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ತೀನಿ. ಎಲ್ಲರ ಸಹಕಾರ ಬೇಕು. ಹುಡುಗರಲ್ಲಿ ನಿರೀಕ್ಷೆ, ನಂಬಿಕೆ ಮತ್ತು ಹೊಸ ಪ್ರಾರಂಭದ ಭಾವನೆ. ನವೀನ್, ನಾವು ಹೊಸ ಪ್ಲ್ಯಾನ್ ಅಂಡರ್ ವೇ ಹಾಕಿದ್ದೀವಿ. ERP ಇನ್ಸ್ಟಾಲೇಷನ್, ಡಿಜಿಟಲ್ ಲಾಕ್ ಸಿಸ್ಟಮ್, ಎಲ್ಲ ಸಾಫ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಮುಂದೆ ಯಾವ ಮಾಹಿತಿ ಯಾರೊಂದಿಗೆ ಶೇರ್ ಆಗುತ್ತೆ ಎಲ್ಲದರ ಲಾಕ್ಸ್ ಟ್ರ್ಯಾಕ್ ಮಾಡ್ತೀವಿ. ರವಿಕುಮಾರ್, ಅಶೋಕ್ ಮತ್ತು ವಿಕ್ರಮ್ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ. ಪವನ್ ಮೇಲಿನ ವಿಚಾರಣೆಯು ಮುಗಿಯುತ್ತಿದೆ. ಅವನ ಮರುಪರಿಶೀಲನೆಗೆ ಕಾಲಿಟ್ಟಿರುತ್ತಾರೆ. ಎಲ್ಲ ಸ್ಪಷ್ಟವಾಗುತ್ತದೆ. ಅರುಂಧತಿ ಅವರು, ಮೀಟಿಂಗ್ ಮುಕ್ತಾಯಕ್ಕೆ ಮುನ್ನ, ನಾವು ನಷ್ಟವನ್ನ ಜೀರ್ಣಿಸಿಕೊಂಡಿದ್ದೀವಿ. ಆದರೆ ನಂಬಿಕೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಯಾವ ಮೋಸವೂ ನಮ್ಮನ್ನು ತಡೆಯಲ್ಲ. ನಮ್ಮ ಕಂಪನಿ ಈಗ ಪುಟ ತಿರುಗಿಸಿದೆ. ಇನ್ನು ಮುಂದೆ ನಾವು ಎಲ್ಲರಿಗೂ ಮಾದರಿ ಸಂಸ್ಥೆ ಆಗೋಣ. ವಿಷಯ ಪತ್ತೆ ಮಾಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಸಾದ್ ಆಗಮನ. ಅವರು ಕಚೇರಿಗೆ ಭೇಟಿ ಕೊಟ್ಟು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾರೆ. ಪ್ರಸಾದ್ ರವರು, ನಿಮ್ಮ ಸಹಕಾರವಿಲ್ಲದಿದ್ದರೆ ನಾವು ಈ ಕೇಸ್ ರಿವೀಲ್ಮೆಂಟ್ ಮಾಡಲು ಸಾಧ್ಯವಿರುತ್ತಿರಲಿಲ್ಲ. ನಿಮ್ಮ ಕಂಪನಿಯ ಪ್ರಾಮಾಣಿಕ ಸಿಬ್ಬಂದಿಗೆ ನಮಸ್ಕಾರ. ಕಂಪನಿಯ ದಾಖಲೆಗಳು, ಟ್ರಾನ್ಸಾಕ್ಷನ್ ದಾಖಲೆಗಳ ಮೌಲ್ಯ ಅಳೆಯಲಾಗದು. ಅರುಂಧತಿ ಅವರು ಹೇಳ್ತಾರೆ, ನೀವು ಯಾವಾಗಲೂ ನಮ್ಮ ಜೊತೆ ಇರಿ ಸರ್. ಕಂಪನಿಯ ಭದ್ರತೆಗೆ ನಾವು ಪೊಲೀಸ್ ಇಲಾಖೆಗೆ ಸದಾ ಸಹಕಾರ ನೀಡುತ್ತೇವೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.